ಒಂದು ರಾಷ್ಟ್ರಗಾನ ಅಂದ್ಮೇಲೆ ಅದಕ್ಕೆ ಒಂದು ಜಾತ್ಯತೀತತೆಯ ಒಂದು ಆಯಾಮ ತರೋದು, ಒಂದು ಧರ್ಮದ ಆಯಾಮ ತರೋದು, ಒಂದು ನಂಬಿಕೆಯ ವ್ಯವಸ್ಥೆಯ ಒಂದು ಆಯಾಮ ತರೋದು, ಇದೆಲ್ಲ ಬೇಕಾ ಅಂತ. ಇಟ್ ಇಸ್ ಅ ನ್ಯಾಷನಲ್ ಸಾಂಗ್, ಹಾಡೋಣ ಬಿಡಿ, ವಾಟ್ ಇಸ್ ದ ಪ್ರಾಬ್ಲಮ್? ನಿಮ್ಮ ನ್ಯಾಷನಲ್ ಸಾಂಗ್ ಅನ್ನ ನೀವು ಸಂಸತ್ತಿನಲ್ಲಿ ಚರ್ಚೆ ಮಾಡೋದ್ರ ಮೂಲಕ ತಂದಿದ್ದೀರಾ ಅಥವಾ ಏಕಪಕ್ಷೀಯವಾಗಿ ಹೇಳಿಕೆ ಮಾಡಿದ್ದೀರಾ ಅಂತ ಮೊದಲು ಹೇಳಿದ್ರಿ. ನಾನು ಇವಾಗ ಹೇಳ್ತಾ ಇದ್ದೇನೆ ನಿಮಗೆ, ನನಗೆ ಲಾಸ್ಟ್ ನಾನು ಚೆಕ್ ಮಾಡ್ದಂಗೆ ಸಂಸತ್ನಲ್ಲಿ ನಡೆಯೋದು ಗೇಮ್ ಆಫ್ ನಂಬರ್ಸ್ ಅಲ್ವಾ? ಆ ಗೇಮ್ ಆಫ್ ಹೇಳಿಕೆ ಮಾಡಬಹುದಾ? 1937 ನಲ್ಲಿ ನೀವ್ ಯಾವ ಕನ್ಸಲ್ಟೇಷನ್ ಮಾಡ್ಬಿಟ್ಟು ಮಾಡಿದ್ರಿ ಅಂತ ಬಿಜೆಪಿ ಅವ್ರು ಕೇಳ್ಬೋದು. ಟ್ಯಾಗೋರ್ ಅವ್ರನ್ನು 1937 ನಲ್ಲಿ ಮೊಹಮ್ಮದ್ ಅಲಿ ಜೋಹರ್ ಅವ್ರು ಬೇಸರ ಮಾಡ್ಕೊಂಡು ಹೊರಗೆ ಹೋದ್ರು. ಅದಾದ್ಮೇಲೆ ಕಾಂಗ್ರೆಸ್ ಬಿಟ್ಟು ಹೊರಗೆ ಹೋದ್ರು. ಅವ್ರು ಕಟ್ಟಿದ ಪಕ್ಷ ಯಾವ್ದು ನಿಮ್ಗೆ ಗೊತ್ತಲ್ವಾ? ಮುಸ್ಲಿಂ ಲೀಗು ಅಲ್ವಾ? ಯಾವ ಧರ್ಮದ ಬಗ್ಗೆನೂ ಸಂಶಯ ಇಲ್ಲ, ಸಂಶಯ ಇರೋದು ಉದ್ದೇಶಗಳ ಬಗ್ಗೆ. ನಿಮ್ಮ ಉದ್ದೇಶವೇ ಹೇಳ್ತಾ ಇದ್ದೀನಿ. ನಿಮ್ಮದು ಹಿಂದೂ ರಾಷ್ಟ್ರ ಪರಿಕಲ್ಪನೆಯ ಉದ್ದೇಶ